ನಮಸ್ತೆ ಸ್ನೇಹಿತರೆ. ಈ ವಿಡಿಯೋದಲ್ಲಿ ಪರ್ಷಿಯಾವನ್ನು ಇರಾನ್ ಅಂತ ಹೇಗೆ ನಾಮಕರಣ ಮಾಡಿದ್ರು ಅಂತ ನಾನು ತಿಳಿಸ್ತೀನಿ. ಶತಮಾನಗಳಿಂದ ಪಾಶ್ಚಿಮಾತ್ಯ ಜಗತ್ತಿಗೆ ಪರ್ಷಿಯಾ ಎಂದು ಕರೆಯಲ್ಪಡುವ ಇರಾನ್ನ ಕಥೆಯು ಒಂದು ಅಗಾಧವಾದ ಕಾಲವನ್ನು ಹೊಂದಿದೆ ಅಂತಲೇ ಹೇಳ್ಬೋದು. ಪರ್ಷಿಯಾದ ಆರಂಭವು ಕ್ರಿಸ್ತ ಪೂರ್ವ 6ನೇ ಶತಮಾನದಲ್ಲಿ ಸೈರಸ್ ದಿ ಗ್ರೇಟ್ ಅಡಿಯಲ್ಲಿ ಅಕಿಮೆನಿಡ್ ಸಾಮ್ರಾಜ್ಯದ ಉದಯದೊಂದಿಗೆ ಆರಂಭವಾಯಿತು ಅಂತಲೇ ಹೇಳ್ಬೋದು. ಪರ್ಷಿಯಾವು ತನ್ನ ವಿಶಾಲ ಪ್ರದೇಶಗಳು ಮತ್ತು ಅತ್ಯಾಧುನಿಕ ಆಡಳಿತದಿಂದ ಗುರುತಿಸಲ್ಪಟ್ಟಿದೆ. ಡೇರಿಯಸ್ I ಮತ್ತು ಜೇಕ್ಸ್ನಂತಹ ವ್ಯಕ್ತಿಗಳ ಮೂಲಕ ಅಕಿಮೆನಿಡ್ ರಾಜವಂಶವು ಪರ್ಷಿಯಾವನ್ನು ಇತಿಹಾಸದ ವಾರ್ಷಿಕೋತ್ಸವಗಳಲ್ಲಿ ಕೆತ್ತಿದೆ ಅಂತ ಹೇಳ್ಬೋದು. ಪರ್ಷಿಯಾವು ತನ್ನ ಮಿಲಿಟರಿ ಶಕ್ತಿ ಮತ್ತು ಕಲಾತ್ಮಕ ವೈಭವಕ್ಕೆ ಹೆಸರುವಾಸಿಯಾಗಿತ್ತು. ಸ್ನೇಹಿತರೆ, ಪರ್ಷಿಯಾ ಎಂಬ ಹೆಸರು ಪಾಶ್ಚಿಮಾತ್ಯ ಪರಿಕಲ್ಪನೆ ಅಂತ ಹೇಳ್ಬೋದು. ಪರ್ಷಿಯಾ ಎಂಬ ಪದವು ಪಾರ್ಸಾದಿಂದ ಹುಟ್ಟಿಕೊಂಡಿದೆ. ಇದು ನೈಋತ್ಯ ಇರಾನ್ನಲ್ಲಿರುವ ಪ್ರದೇಶದ ಹೆಸರಾಗಿತ್ತು. ಅದು ಆ ಸಾಮ್ರಾಜ್ಯದ ಸ್ಥಾಪಕರಿಗೆ ನೆಲೆಯಾಗಿತ್ತು ಕೂಡ. ಈ ಪದವನ್ನು ಪ್ರಾಥಮಿಕವಾಗಿ ಗ್ರೀಕ್ ಇತಿಹಾಸಕಾರರು ಪ್ರಚಾರ ಮಾಡಿದರು. ನಂತರ ಪಾಶ್ಚಿಮಾತ್ಯ ಸಂಸ್ಕೃತಿಗಳು ಈ ಹೆಸರನ್ನು ಉಲ್ಲೇಖಿಸಲು ಅಳವಡಿಸಿಕೊಂಡರು. ಆದರೆ ಇದು ಈ ದೇಶದ ಜನರ ಸ್ವತಃವಾಗಿ ಬಳಸುವ ಹೆಸರಾಗಿರಲಿಲ್ಲ. 1930ರ ದಶಕದಲ್ಲಿ ರೆಜಾ ಶಾ ಪಹಲ್ವಿ ಅವರು ದೇಶವನ್ನು ಆಧುನೀಕರಿಸಲು ಮತ್ತು ಪಾಶ್ಚಾತ್ಯ ಪ್ರಭಾವದಿಂದ ಮುಕ್ತಗೊಳಿಸಲು ಮಾರ್ಚ್ 1935ರಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಧಿಕೃತವಾಗಿ ಇರಾನ್ ಎಂಬ ಹೆಸರನ್ನು ಬಳಸುವಂತೆ ಕೋರಿದರು. ಇರಾನ್ ಎಂದರೆ ಆರ್ಯನ್ನರ ಭೂಮಿ ಎಂದರ್ಥ. ಐತಿಹಾಸಿಕವಾಗಿ ಈ ಪ್ರದೇಶವನ್ನು ಸ್ಥಳೀಯರು ಇರಾನ್ ಎಂದು ಕರೆಯುತ್ತಿದ್ದರು, ಆದರೆ ಪಾಶ್ಚಾತ್ಯರು ಇದನ್ನು ಪರ್ಷಿಯಾ ಎಂದು ಕರೆಯುತ್ತಿದ್ದರು. ಪರ್ಷಿಯಾವು 1935ರಲ್ಲಿ ತನ್ನ ಹೆಸರನ್ನು ಇರಾನ್ ಎಂದು ಬದಲಾಯಿಸಿಕೊಂಡಿತು. ನಂತರ 1949ರಲ್ಲಿ ಸರ್ಕಾರವು ಈ ಎರಡು ಹೆಸರುಗಳನ್ನು ಬಳಸಬಹುದು ಎಂದು ಸ್ಪಷ್ಟಪಡಿಸಿತು. ಈ ಬದಲಾವಣೆಯು ಕೇವಲ ಹೆಸರನ್ನು ಬದಲಾಯಿಸುವುದಾಗಿರಲಿಲ್ಲ, ದೇಶದ ಪ್ರಾಚೀನ ಇತಿಹಾಸದೊಂದಿಗೆ ಮರುಸಂಪರ್ಕ ಸಾಧಿಸುವ ಪ್ರಯತ್ನವಾಗಿತ್ತು ಅಂತಲೇ ಹೇಳ್ಬೋದು. ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ and share and like.